ಸಮಸ್ತ ಮದ್ದೂರು ತಾಲೂಕಿನ ಜನತೆಗೆ ಮದ್ದೂರು ಉತ್ಸವ 2026ರ ಶುಭಾಶಯಗಳು. ಸಮಸ್ತ ಮದ್ದೂರಿನ ಜನತೆಗೆ ಮದ್ದೂರು ಉತ್ಸವದ ಶುಭಾಶಯಗಳು. ನಮ್ಮ ಮದ್ದೂರು ಉತ್ಸವ ನಡೀತಾ ಇದೆ. ಮೊದಲ ಬಾರಿಗೆ ಅತಿ ಅದ್ದೂರಿಯಾಗಿ ನಮ್ಮನ್ಯ MLA ಸಾಹೇಬರು ಒಂದು ಲೀಡರ್ಶಿಪ್ ಅಲ್ಲಿ ನಡೀತಾ ಇದೆ. ಆದ ಕಾರಣ ಎಲ್ಲ ಮದ್ದೂರಿನ ಜನತೆ ಭಾಗವಹಿಸಿ ಯಶಸ್ವಿಗೊಳಿಸಿ. ಹೆಮ್ಮೆಯ ತಾಣವಾದ ಮದ್ದೂರು ತನ್ನದೇ ಆದ ಸಮೃದ್ಧ ಸಂಸ್ಕೃತಿ, ಕೃಷಿ ವೈಭವದ ಮೂಲಕ ಜನರ ಏಕತೆಯಿಂದ ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ. ನಮ್ಮ ಮದ್ದೂರು ಸುತ್ತಮುತ್ತಲಿನ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳ ವಿಹಂಗಮ ನೋಟ ನಿಮಗಾಗಿ. ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರವಾದ ಮಂಡ್ಯಕ್ಕೆ ಬರುವಾಗ ಹೆಬ್ಬಾಗಿಲಿನಂತೆ ಹೆದ್ದಾರಿಯಲ್ಲಿ 80 ಕಿಲೋಮೀಟರ್ ಬಳಿ ತಾಲೂಕು ಕೇಂದ್ರವಾದ ಮದ್ದೂರು ಪಟ್ಟಣ ಕಾಣಿಸಿಕೊಳ್ಳುತ್ತದೆ. ಹೆದ್ದಾರಿಯ ಇಕ್ಕೆಲಗಳಲ್ಲಿ ತೆಂಗು, ಬಾಳೆ, ಭತ್ತದ ಸಮೃದ್ಧ ಹಸಿರು ತೋರಣದಂತೆ ಅಡ್ಡಲಾಗಿ ಹರಿಯುವ ಶಿಂಷಾ ನದಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಐತಿಹಾಸಿಕವಾಗಿ ಮಹತ್ವದ ಪಾತ್ರ ವಹಿಸಿದ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ತಾಲೂಕಿಗೆ ಪ್ರವೇಶ ನೀಡುವಾಗ ಸ್ವಾಗತ ನೀಡುತ್ತದೆ. ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ನಮ್ಮ ಧ್ವಜ ಸತ್ಯಾಗ್ರಹ ಸೌಧ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ, ಮೈಲುಗಲ್ಲಾಗಿ ಇದೆ ಅಂತ ಹೇಳಬಹುದು. ಶಿಂಷಾ ನದಿ ತೀರದಲ್ಲಿರುವ ಈ ನಗರವನ್ನು ಅರ್ಜುನಪುರಿ, ಮರಂದೂರು, ಮದ್ದೂರು ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಿದ್ದರು. ಮದ್ದೂರಮ್ಮನ ದೇವಸ್ಥಾನ. ತೋಪಿನ ಮಧ್ಯೆ ಇರುವ ದೇವಸ್ಥಾನ ದೇವರು ತಾನಾಗಿ ಮೂಡಿರುವುದೆಂಬ ನಂಬಿಕೆಯಿದೆ. ದೇವಸ್ಥಾನದಲ್ಲಿ 7 ಕಲ್ಲುಗಳ ಸಾಲಿದೆ. ಮಧ್ಯ ಇರುವುದು ಶ್ರೀ ಮದ್ದೂರಮ್ಮನೆಂದು, ಉಳಿದವು ಆಕೆಯ ಅಕ್ಕ ತಂಗಿಯರೆಂಬ ಪ್ರತೀತಿಯಿದೆ. ಈ ತಾಯಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು ಎಂಬುದಾಗಿ ಕೆಲವರು ಹೇಳುತ್ತಾರೆ. ಮದ್ದೂರಮ್ಮ ಇಲ್ಲಿ ನೆಲೆಗೊಂಡಿರುವುದರಿಂದ ಮದ್ದೂರು ಎಂಬ ಹೆಸರು ಬಂದಿದೆ ಎಂದು ತಿಳಿದುಬರುತ್ತದೆ. ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವ ಐತಿಹಾಸಿಕ ನರಸಿಂಹಸ್ವಾಮಿ ದೇವಸ್ಥಾನದ ವಿಹಂಗಮ ನೋಟ ತಮಗಾಗಿ. ಮದ್ದೂರು ಪಟ್ಟಣದಲ್ಲಿರುವ ಪ್ರಸಿದ್ಧ ದೇವಾಲಯ ನರಸಿಂಹಸ್ವಾಮಿಯನ್ನ ಉಗ್ರ ನರಸಿಂಹಸ್ವಾಮಿ ಎಂದು ಕರೆಯುತ್ತಾರೆ. ಪೂರ್ವಾಭಿಮುಖವಾಗಿರುವ ದೇವಾಲಯ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಸೇರಿದೆ. ಮುಂದೆ ಇದಕ್ಕೆ ದ್ರಾವಿಡ ಶೈಲಿಯ ಗೋಪುರ, ಮಹದ್ವಾರಗಳನ್ನ ನಿರ್ಮಿಸಲಾಗಿದೆ. 4 ಅಡಿಗಳ ಎತ್ತರವಿರುವ ಭವ್ಯ ಮೂರ್ತಿ ಸ್ವಾಮಿಯು ಹಿರಣ್ಯ ಕಶ್ಯಪುವು ಕರುಳು ಬಗೆದು ಅದನ್ನ ಹಾರ ಹಾಕಿಕೊಳ್ಳುತ್ತಿರುವುದು. ಎಡ ಬಲಗಳಲ್ಲಿ ಪ್ರಹ್ಲಾದ, ಗರುಡ ವಿಗ್ರಹಗಳಿವೆ. ಈ ದೇವಾಲಯದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರ ಭವ್ಯ ಮೂರ್ತಿಗಳಿವೆ. ದೇವಾಲಯದ ದ್ವಾರ ಗೋಪುರ ಬಹಳ ಎತ್ತರವಾಗಿದ್ದು ನೋಡಲು ನಯನ ಮನೋಹರವಾಗಿದೆ. ವೈದ್ಯನಾಥೇಶ್ವರ ದೇವಸ್ಥಾನ ಮದ್ದೂರಿನಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಶಿಂಷಾ ನದಿಯ ಬಲದಂಡೆಯ ಮೇಲಿದೆ. ವಿಷ್ಣುವರ್ಧನನು ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸಿ ಗರ್ಭಗುಡಿಯ ಶಿವನಿಗೆ ಎದುರಾಗಿ ಸುಂದರವಾದ ನಂದಿಯ ವಿಗ್ರಹವನ್ನ ನಿರ್ಮಿಸಿದ್ದಾನೆ. ಶಿವ ತನಗಾದ ಗಾಯಕ್ಕೆ ತಾನೇ ವೈದ್ಯವನ್ನ ಮಾಡಿಕೊಂಡಿದ್ದರಿಂದ ಸ್ವಾಮಿಯನ್ನ ವೈದ್ಯನಾಥೇಶ್ವರನೆಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಶಿಂಷಾ ನದಿ ದಡದಲ್ಲಿರುವ ಈ ದೇವಾಲಯವನ್ನ ವ್ಯಾಸರಾಯರು ಪ್ರತಿಷ್ಠಾಪಿಸಿದರೆಂದು ಹೇಳುತ್ತಾರೆ. ಶ್ರೀ ವ್ಯಾಸರಾಯರು ತಮ್ಮ ಸಂಚಾರ ಕಾಲದಲ್ಲಿ ದಿನಕ್ಕೊಂದು ಆಂಜನೇಯ ಮೂರ್ತಿಯನ್ನ ಸ್ಥಾಪಿಸುತ್ತಿದ್ದರು ಎಂದು, ಹಾಗೆ ಸ್ಥಾಪಿಸಲು ಸಾಧ್ಯವಾಗದಿದ್ದರೆ ಆ ದಿನ ಅವರು ಊಟವನ್ನೇ ಮಾಡುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ. ಹಿಂದೆ ಈ ದೇವಾಲಯದ ಹತ್ತಿರ ಪ್ರತಿ ವರ್ಷವೂ 100 ಮದುವೆಗಳು ನಡೆಯುತ್ತಿದ್ದವು. ಇದೊಂದು ಸಣ್ಣ ದೇವಸ್ಥಾನ. ಶಿಂಷಾ ನದಿಯನ್ನ ಮದ್ದೂರು ಹೊಳೆ ಎಂದು ಕರೆಯುತ್ತಾರೆ. ಈ ಹೊಳೆಯ ದಡದಲ್ಲಿರುವುದರಿಂದ ಹೊಳೆ ಆಂಜನೇಯ ಸ್ವಾಮಿ, 1 ರೂಪಾಯಿ ಆಂಜನೇಯ ಎನ್ನುವ ಹೆಸರು ಕೂಡ ಇದೆ. ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ. ಗಂಗರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯ
ಈಗಿರುವ ಕಡೆ ಇರಲಿಲ್ಲವೆಂದು ತಿಳಿದುಬರುತ್ತದೆ. ಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನ ಜೋಡಿದಾರ್ ಶ್ರೀ ನರಸಿಂಹಮೂರ್ತಿರಾಯರು ಕೊಟ್ಟಿರುವ ಈಗಿನ ಜಾಗದಲ್ಲಿ ಭಕ್ತಾದಿಗಳ ಸಹಾಯದಿಂದ ನರಸಿಂಹ ಜೋಯಿಸರು ನಿರ್ಮಿಸಿದರೆಂದು ತಿಳಿದುಬರುತ್ತದೆ. ಈ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕೋಟೆ ಗಣಪತಿ ದೇವಸ್ಥಾನವಿದೆ. ದೇವಸ್ಥಾನದ ಪಕ್ಕದಲ್ಲಿ ವ್ಯಾಖ್ಯಾನ ಮಂಟಪವಿದೆ. ಇಲ್ಲಿ ಹಲವು ಮದುವೆಗಳು, ಶುಭ ಸಮಾರಂಭಗಳು, ಗೋಷ್ಠಿಗಳು, ಇನ್ನಿತರೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ವರದರಾಜಸ್ವಾಮಿ ದೇವಾಲಯ. ನರಸಿಂಹಸ್ವಾಮಿ ದೇವಾಲಯದ ಎಡಭಾಗದಲ್ಲಿ ಎತ್ತರವಾದ ಸ್ಥಳದಲ್ಲಿ ವರದರಾಜಸ್ವಾಮಿಯನ್ನ ಅಲ್ಲಾಳನಾಥನೆಂದು ಕರೆಯುತ್ತಾರೆ. 10 ಅಡಿ ಎತ್ತರವಿರುವ ಸ್ವಾಮಿಯ ವಿಗ್ರಹ ಕಲಾಪೂರ್ಣತೆಯಿಂದ ಕೂಡಿದೆ. ಹೊಯ್ಸಳರ ವಿಷ್ಣುವರ್ಧನನು ಈ ಮೂರ್ತಿಯನ್ನ ಸ್ಥಾಪಿಸಿದನೆಂದು ತಿಳಿದುಬರುತ್ತದೆ. ಅಲ್ಲದೆ 1 ವಾರಗಳ ಕಾಲ ನಡೆಯುವ ದನಗಳ ಜಾತ್ರೆಯು ಇಲ್ಲಿ ಬಹಳ ಹೆಸರುವಾಸಿಯಾಗಿದೆ. ಇನ್ನು ಮದ್ದೂರಿನ ವಡೆಯ ಮೂಲಕ ರಾಷ್ಟ್ರೀಯ ಮನ್ನಣೆಯನ್ನ ತಂದುಕೊಟ್ಟು ಜನಮಾನಸದಲ್ಲಿ ವಡೆಯ ರುಚಿಯನ್ನ ತಲುಪಿಸುತ್ತಿರುವ ಮದ್ದೂರು ರೈಲ್ವೆ ನಿಲ್ದಾಣ ವಿಶ್ವ ಪ್ರಸಿದ್ಧವಾದ ಮದ್ದೂರು ವಡೆ ಉದಯಿಸಿದ ಸ್ಥಳ. ಮದ್ದೂರು ಉತ್ಸವ ಎಲ್ಲರ ಮನೆಯಲ್ಲೂ ಸಂಭ್ರಮ, ಎಲ್ಲರ ಮನದಲ್ಲೂ ಮಂದಹಾಸ. ಇಂತಹ ಮದ್ದೂರಿನ ಉತ್ಸವಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆದರಣೀಯ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಮದ್ದೂರು ಉತ್ಸವದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಈ ಉತ್ಸವವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು, ಈ ಸಂಭ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಎಂದು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇವೆ.